ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಸೆಕೆಂಡ್ ವ್ಲಾಗ್ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆ ಇವಾಗ 8 ಗಂಟೆಗೆ ಎದ್ದಿದ್ವಿ. ವಿಡಿಯೋ ಅಪ್ಲೋಡ್ ಆಗಿದೆ. ರಾತ್ರಿ ಎಡಿಟಿಂಗ್ ಮಾಡಿಬಿಟ್ಟು 12:30 ತನಕ ಕಾದ್ಬಿಟ್ಟು ಸ್ಕೆಡ್ಯೂಲ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೆ. ಇವಾಗ ನಾನು ನನ್ನ ತಮ್ಮ ಹಾಲು ತರೋದಕ್ಕೆ ಹೋಗ್ತಿದ್ದೀವಿ. ಡೈರಿ ಇದೆ ಇಲ್ಲೇ, ಹಾಲು ತೊಗೊಂಬರ್ತೀವಿ. ಹೋಗ್ಬಿಟ್ಟು ಹಾಲು ಕಾಯಿಸೋದು. ಆರಾಮಾಗಿ 8 ಅವರ್ ನಿದ್ದೆ ಮಾಡಿದ್ದೀನಿ. ರಾತ್ರಿ 12:30 ತನಕ ಇದ್ಬಿಟ್ಟು ಎಲ್ಲ ಮಾಡೋದಕ್ಕೆ ಫಸ್ಟ್ ದಿವಸ ಅಲ್ಲ, ಅದಕ್ಕೆ ಸುಸ್ತಾಯಿತು. ಇನ್ಮೇಲಿಂದ ಅಭ್ಯಾಸ ಆದರೆ ಅದೇ ಆಗುತ್ತೆ. ಸೊ ಹಾಲು ತರೋದಕ್ಕೆ ಹೋಗೋಣ, ನಡೀರಿ. ಸೊ ಗೈಸ್, ಇವಾಗ ಮಸ್ತಾಗಿ ಮನೆಗೆ ಬಂದುಬಿಟ್ಟು ಹಾಲು ಕುಡಿತೀವಿ. ನಾವು ತಂದಿದ್ದ ಹಾಲಲ್ಲಿ ಕಾಯಿಸಿದ್ದಾರೆ, ಹಾಲು ಕುಡಿತಿದ್ದೀವಿ. ಸೊ ಗೈಸ್, ಇವಾಗ ನಮ್ಮ ಕೆಲಸ ಸಿಕ್ಕಿದೆ. ನಾನು ಕಸ ಹೊಡಿಬೇಕಂತೆ. ಇವನೇನು ಕೆಲಸ ಮಾಡಲ್ಲ ಅಂತ ಕೂತಿದ್ದಾನೆ. ಮೊಬೈಲ್ ಹಿಡ್ಕೊಂಡು ಕೂತಿದ್ದ, ಅದಕ್ಕೆ 1 ನಿಮಿಷ ಕೊಡಿಲಿ ಅಂತ ಇಸ್ಕೊಂಬಂದಿದ್ದೀನಿ. ಸೊ ಗೈಸ್, ಫೈನಲಿ ಇವಾಗ ಎಲ್ಲೋ ಹೋಗ್ಬೇಕಾಗಿತ್ತು, ರೆಡಿಯಾಗಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ವೀಡಿಯೋದಲ್ಲಿ ತೋರಿಸ್ತೀವಿ, ಅದಕ್ಕೆ ವೀಡಿಯೋದ ಎಂಡ್ ತನಕ ನೋಡಿ. ಇವಾಗ ನಮ್ಮ ಔಟ್ಫಿಟ್ ನೋಡಿ, ರೆಡಿ ಅಂತ ಆಗಿದ್ದೀವಿ. ಇವಾಗ ಚಿಪ್ಸು, ಬ್ರೆಡ್ ಅದೆಲ್ಲ ತೊಗೊಂಬರೋದಕ್ಕೆ ಅಂತ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ತಗೊಳ್ಳೋಣ ಬನ್ನಿ. ಇವಾಗ ಚಿಪ್ಸು, ಪರ್ಕು ಮತ್ತು ಬ್ರೆಡ್ಡು ಎಲ್ಲ ತೊಗೊಂಡು ಮನೆಗೆ ಹೋಗ್ತಿದ್ದೀವಿ. ಸೊ ಗೈಸ್, ಇವಾಗ ಮಸ್ತಾಗಿ ಮೇಲ್ಗಡೆ ಬಂದಿದ್ದೀನಿ. ನಾನು ನನ್ನ ತಮ್ಮ ನಿನ್ನೆ ರಾತ್ರಿ ಬಟ್ಟೆ ಎಲ್ಲ ಒಣಗಾಕಿದ್ವಿ. ಆ ಬಟ್ಟೆ ಎಲ್ಲ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ. ಸೊ ಗೈಸ್, ಇವಾಗ ನಮ್ಮ ಅಮ್ಮಗೆ ಹೂವು ತರಬೇಕಂತೆ, ಮಲ್ಲಿಗೆ ಹೂವು. ಹೋಗ್ಬಿಟ್ಟು ತರೋಣ ಗೈಸ್, ಬನ್ನಿ. ಸರಿ. ಸೊ ಗೈಸ್, ಹೂವು ತೊಗೊಂಡಾಗಿದೆ. ನಡೀರಿ ಹೋಗೋಣ. ಇವಾಗ ನಮ್ಮ ಮನೇಲಿ ಅವಲಕ್ಕಿ ಮಾಡ್ತಿದ್ದಾರೆ, ಗೊಜ್ಜಿಟ್ಟಿದ್ದಾರೆ. ಅವಲಕ್ಕಿ ಹಾಕೋದು, ಇವಾಗ ಅವಲಕ್ಕಿ ಮಾಡ್ತಾರೆ. ಗೈಸ್, ನನ್ನ ತಿಂಡಿ ಅವಲಕ್ಕಿ, ಉಪ್ಪಿನಕಾಯಿ. ನನ್ನ ತಮ್ಮನೂ ಅದೇ ತಿಂತಿದ್ದಾನೆ, ಇಬ್ಬರು ತಿಂತಿದ್ದೀವಿ. ಗೈಸ್, ಮನೆಯಿಂದ ಹೊರಟಿದ್ದೀವಿ. ನಮ್ಮ ಮಮ್ಮಿ ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಈ ಸತಿ ಅಂತೂ ಗಿಫ್ಟ್ ಕೊಡ್ಸೋಕ್ಕಾಗಿಲ್ಲ, ಆದರೆ ನಾನು ಫಸ್ಟ್ ಸ್ಯಾಲ್ರಿಲಿ, ಫಸ್ಟ್ ಯೂಟ್ಯೂಬ್ ಇನ್ಕಮಲ್ಲಿ ನೀನು ಗಿಫ್ಟ್ ಕೊಡಿಸ್ತೀನಿ. ಸೊ ನಡೀಲಿ ಗೈಸ್, ಟಿಕೆಟ್ ತೊಗೊಂಡಾಗಿದೆ. ಇವಾಗ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಟ್ರೈನ್ ಬರೋದಕ್ಕೆ ಕಾಯ್ತಿದ್ದೀವಿ, ಬಂತು. ಸೊ ಗೈಸ್, ಇಲ್ಲಿಂದ 26 ಸ್ಟಾಪ್ ಇದೆ. ಸೊ ಗೈಸ್, ಇವಾಗ ಕೆಂಗೇರಿಗೆ 4 ಸ್ಟಾಪ್ ಇದೆ ಅಷ್ಟೇ. ಪೂರ್ತಿ ಮೆಟ್ರೋ ತೋರಿಸ್ತೀನಿ ನೋಡಿ, ಪೂರ್ತಿ ಖಾಲಿಯಾಗಿದೆ. ನಮ್ಮ ಮಾಮ, ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿ, ನನ್ನ ತಮ್ಮ, ಇಲ್ಲ 5 ಜನ. ನಮ್ಮ ಮಾಮ ಹುಷಾರಾಗಿ 4 ಸ್ಟಾಪ್ ಅಷ್ಟೇ ಗೈಸ್. ಸೊ ಗೈಸ್, ಫೈನಲಿ ಮನೆ ತಲುಪಿದ್ದೀವಿ. ಹಾಯ್ ಆಂಟಿ. ಸೊ ಗೈಸ್, ತಲುಪಿದ್ದೀವಿ. ಮಸ್ತಾಗಿ ಇವಾಗ ಬಣ್ಣ ತಿಂತೀವಿ. ಹೋಮ್ ಟೂರ್ ತೋರಿಸ್ತೀನಿ ನೋಡಿ. ಎಂಟ್ರೆನ್ಸು, TV, ಇದು ದೇವ್ರ ಮನೆ. ಇದೊಂದು ಬೆಡ್ರೂಮ್. ಇಲ್ಲಿ ವಾಶ್ರೂಮ್ ಇದೆ. ಅದು ಬಿಟ್ಟರೆ ಬಾಲ್ಕನಿ ಗೈಸ್. ಇಂದ ಮಸ್ತಾಗಿ ಗಾಳಿ ಬರುತ್ತೆ ಗೈಸ್. ಇಲ್ಲಿಂದ ನೋಡಿದ್ರೆ ಅಲ್ಲಿ ನೋಡಿ ಸಿಟಿ ಕಾಣಿಸುತ್ತೆ. ಅಲ್ಲಿ ಮಸ್ತ್ ಗಾಳಿ ಇಲ್ಲಿಂದ ಒಟ್ಟು ನಿಂತ್ಕೊಂಡು ನೋಡಿದ್ರೆ. ಇನ್ನೊಂದಿದೆ, ಅದು ಬಿಟ್ಟರೆ ಮುಂದೆಗಡೆಯಿಂದ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ಕಿಚನ್. ಇಲ್ಲಿ ನಮ್ಮ ಆಂಟಿ ಅಡುಗೆ ಮಾಡ್ತಿದ್ದಾರೆ, ಬೋಂಡ. ನಮ್ಮ ಆಂಟಿ ಲತಾ ಆಂಟಿ ಅಂತ. ಅಲ್ಲಿ ಅಂಕಲ್ ಕೂತಿದ್ರು, ನಮ್ಮ ಅಂಕಲ್ಲು. ಇವಾಗ ಊಟ ಮಾಡ್ತೀವಿ. ಪಾಯಸ, ಹಪ್ಪಳ, ವಡೆ,
ಕೋಸಂಬರಿ, ಇನ್ನು ಅನ್ನ ಸಾಂಬಾರು ಒಂದಿದೆ. ನಾನು ನನ್ನ ತಮ್ಮ ಜೊತೆ ಕೂತ್ಕೊಂಡು ತಿಂತಿದ್ದೀವಿ. ನಮ್ಮಪ್ಪ ಎಲ್ಲ ತಿಂತಿದ್ದಾರೆ, ನಾವು ತಿಂತೀವಿ. ಇವಾಗ ಅನ್ನ ಸಾಂಬಾರು ತಿಂತಿದ್ದೀವಿ, ಮಸ್ತಾಗಿದೆ. ಸೊ ಗೈಸ್, ಮಸ್ತಾಗಿ ಇವಾಗ ಊಟ ಮಾಡಿಬಿಟ್ಟು ಹೊರಗಡೆ ತಣ್ಣಗೆ ಗಾಳಿ ಬೀಸಿದೆ. ಡ್ಯಾನ್ಸ್ ನೀನು ಡ್ಯಾನ್ಸ್ ಮಾಡ್ಬೇಕು, 10 ನಿಮಿಷ ಡ್ಯಾನ್ಸ್ ಮಾಡಿದ್ರೆ. ಮಾತೆಲ್ಲ ಜೇನಿನಂತೆ ನಗುವಂದು ನಿಗುವಂದು ಜೇನಿನಂತೆ, ನೀನಲ್ಲ ಮಾತೆಲ್ಲ ಜೇನಿನಂತೆ ನಗುವಂದು ನಿಗುವಂದು ಜೇನಿನಂತೆ. ಅಷ್ಟೇ. 4:15 ಆಗಿದೆ, ಹೊರಟಿದ್ದೀವಿ. ಇದು ನಮ್ಮ ಆಂಟಿ ಶಾಪ್. ಬಾಯ್. ಸೊ ಗೈಸ್, ಇವಾಗ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಇನ್ನು 8 ಮಿನಿಟ್ಸ್ ಇದೆ. ಸೊ ಗೈಸ್, ಫೈನಲಿ ಮನೆ ತಲುಪಿದ್ದೀವಿ. ಇವಾಗ ಮನೆ ಕೀಸ್ಕೊಂಬಂದಿದ್ದೆ. ಮನೆ ಡೋರ್ ತಂದ್ಬಿಟ್ಟು ತಣ್ಣಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ. ಇವಾಗ ನಮ್ಮ ಮನೆಯಲ್ಲಿ ಊಟಕ್ಕೆ ಮಾಡಿದ್ದಾರೆ ರೊಟ್ಟಿ, ಟೊಮೊಟೊ ಚಟ್ನಿ, ಹಣ್ಗಾಯಿ ಚಟ್ನಿ, ಮತ್ತು ಇದರಲ್ಲಿ ಗೊಡ್ಗಾರ ಇದೆ, ಮೇಲೆ ಮೊಸರು ಹಾಕ್ಕೊಂಡಿದ್ದೀನಿ. ಮಸ್ತಾಗಿ ತಿಂದ್ಬಿಟ್ಟು ನಿದ್ದೆ ಮಾಡೋಣ. ಸೊ ಗೈಸ್, ಇವಾಗ ಮಸ್ತಾಗಿ ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನಾನು, ನನ್ನ ತಮ್ಮ, ಅಪ್ಪ ಅಮ್ಮನೂ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ. ಸೊ ಗೈಸ್, ಎಡಿಟಿಂಗ್ ಫೈನಲಿ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸೋಣ. ಬಾಯ್.